ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಷಿ ಕಿಚನ್. ಈಗ ರವೆ ಉಂಡೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ನಾನು 1 kg ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 50 ಗ್ರಾಮಷ್ಟು ನಾನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಯಾಕಂದರೆ ಈಗ ನಾನು ಯಾಕೆ ಕಮ್ಮಿ ತೊಗೊಂಡಿದ್ದೀನಿ ಅಂದರೆ, ಆಮೇಲೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಹುರಿಬೇಕಂದ್ರೆ ತುಪ್ಪ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ನಾನು ಈಗ ಇದಕ್ಕೆ ಇಷ್ಟು ಸಾಕು. ಇದನ್ನು ಚೆನ್ನಾಗಿ ನಾವು ಹುರ್ಕೊಳ್ಬೇಕು. ಅದು ಘಮ ಅಂದರೆ ಅದು ಹುರಿತಾನೆ ನಿಮಗೆ 50 ಮಿನಿಟ್ಸ್ ಆಮೇಲೆ ಅದು ಘಮನೇ ಚೆನ್ನಾಗಿ ಬರುತ್ತೆ. ಆಗ ಗೊತ್ತಾಗುತ್ತೆ ನಿಮಗೆ ಅದು ಚೆನ್ನಾಗಿ ಅಂದರೆ ಫ್ರೈ ಆಗಿದೆ ಅಂತೇಳಿ. ಈಗ ನೋಡಿ, ನಾನು ತುಪ್ಪದಲ್ಲಿ ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಗೊತ್ತಾಗಿದೆಯಲ್ಲ, ಅದನ್ನು ಇದಕ್ಕೆ ಹುರಿದಿರೋ ರವೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ, ಯಾಕಂದರೆ ರವೆ ಆಲ್ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಆಗಿದೆ. ಇದಕ್ಕೆ ನಾನು 3/4 kg ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡಿರೋ ಸಕ್ಕರೆ, ಫೈನ್ ಪೌಡರ್ ಆಗಿರೋ ಸಕ್ಕರೆ. ಮತ್ತು ಇದು ಒಂದು ದೊಡ್ಡ ಕೊಬ್ಬರಿ ತುರಿದಿರೋದು, ಇದನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ರವೆ ಬೆಚ್ಚಗಿರುತ್ತಲ್ವಾ, ಬಿಸಿ ಇದ್ದಾಗನೇ ಇದನ್ನೆಲ್ಲ ಹಾಕಿದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂಥೇಳಿ, ಮತ್ತು ಕೊಬ್ಬರಿನೂ ಒಂದು ಸ್ವಲ್ಪ ಬೆಚ್ಚಗಿರುತ್ತೆ ಅಂಥೇಳಿ ಹಾಕ್ಕೊಳ್ಳೋದು. ಈಗಲೇ ಎಲ್ಲ ಹಾಕ್ಕೊಂಡು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ 1 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಏಲಕ್ಕಿ ಪುಡಿ ಹಾಕ್ಕೊಂಡು ಅಷ್ಟೇ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಬಿಸಿ ತಣ್ಣಗಾಗಿರೋ ಹಾಲು, ಅದು ಒಂದು ಅರ್ಧ ಗ್ಲಾಸಷ್ಟು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ತಣ್ಣಗಾಗಿರೋ ಹಾಲು, ಯಾಕಂದರೆ ಉಂಡೆ ಕಟ್ಟಬೇಕಂದ್ರೆ ಹಾಲು ಬೇಕಾಗತ್ತೆ. ತುಂಬ ಹಾಲು ಹಾಕ್ಕೊಂಡ್ರೂ ಅದೊಂಥರ ಮೆದು ಆಗಿಬಿಡುತ್ತೆ. ಅದಕ್ಕೆ ಜಾಸ್ತಿ ಹಾಲು ಹಾಕ್ಕೊಳ್ಬೇಡಿ. ನಿಮಗದು ಗೊತ್ತಾಗುತ್ತೆ. ಈಗ ನಾನು ತೋರಿಸ್ತೀನಿ. ಹಾಲು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಗೆ ಉಂಡೆ ಕಟ್ಟೋದು. ಯಾವತ್ತಿದ್ರೂ ತುಂಬ ಹಾಲು ಹಾಕಬಾರ್ದು. ಆಮೇಲೆ ರವೆ ಉಂಡೆಗೆ ರವೆ ತುಂಬ ಚೆನ್ನಾಗಿ ಅದು ಫ್ರೈ ಆದ್ರೇ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅದೊಂಥರ ರವೆ ಉಂಡೆ ಟೇಸ್ಟ್ ಬರಲ್ಲ. ಈಗ ನೋಡಿ, ನಾನು ಎಷ್ಟು ಬೇಕಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ನೀವು, ಯಾಕಂದರೆ ರವೆ ಸಕ್ಕರೆ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ಅದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ನೀವು ಉಂಡೆ ಕಟ್ಕೊಳ್ಳಿ. ನೋಡಿ, ಈಗ ಉಂಡೆ ಕಟ್ಕೊಳ್ಳೋಕೆ ಬರ್ತಾ ಇದೆಯಲ್ಲ, ಈ ಥರ ಉಂಡೆ ನೀಟಾಗಿ ಫುಲ್ಲು ಪ್ರೆಸ್ ಮಾಡಿಕೊಂಡು ಅದನ್ನು ಉಂಡೆ ಕಟ್ಟಿ. ಈಗ ರೆಡಿಯಾಗಿದೆ. ಹೇಗೆ ಬರುತ್ತೆ ಅಂತೇಳಿ ನೀವು ಹೇಳಿ ಫ್ರೆಂಡ್ಸ್. ತೀರಾ ದೊಡ್ಡ ಉಂಡೆನೂ ಬೇಡ, ಮೀಡಿಯಮ್ ರೌಂಡ್ ಶೇಪಲ್ಲಿದ್ದರೆ ಸಾಕು. ನೋಡಿ, ಅದು ನೀಟಾಗಿ ರೌಂಡ್ ಶೇಪ್ ಕಟ್ಟೋಕ್ಕೂ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ರವೆ ಉಂಡೆ ರೆಡಿಯಾಗಿದೆ ಫ್ರೆಂಡ್ಸ್. ಹೇಗೆ ಬರುತ್ತೆ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you.